ಜಾಸ್ತಿನೂ ಎದ್ದೇಳಕ್ಕಾಗ್ತಿಲ್ಲ, ಅಲ್ಲೇ ಬಿದ್ದಿದೆ. ಸ್ಪಿಂಗರ್ ಇದಾವಲ್ಲ ಸ್ವಲ್ಪ ಆಕ್ಷನ್ ಆಗ್ತಿದ್ದಾವೆ. ಅರ್ಥ ಹೇಳಿದ್ದು ಅವ್ರಿಗೆ ಏನು ಮಾಡ್ಬೇಕಾರೆ ಎರಡು ಕೈ ಇದಾವಲ್ಲ ಹಿಂಗೆ ಸೇರಿಸ್ಕೊಂಡು ಏನಮ್ಮ ಎಡಗಡೆ ಕೈ ಚೆನ್ನಾಗಿತ್ತಲ್ಲ ಅದಕ್ಕೆ ಹೇಳ್ತಿರೋದು. ಹಿಂಗೆ ಸಿಗಿಸ್ಕೊಂಡು ಹಿಂಗೆ ಹಿಡ್ಕೊ ಅಂತ ಹೇಳ್ರಿ, ಇಲ್ಲಾಂದ್ರೆ ಹಿಂಗಾರ ಹಿಡ್ಕೋಬಹುದು. ಕೈ ತಲ ಉದ್ದ ಮಾಡಿ 1 ಗಂಟೆಗೆ ಅವ್ರು ಎಲ್ಲಿವರೆಗೂ ಹೋಗ್ತದೆ ಅಲ್ಲಿವರೆಗೂ 1 ಗಂಟೆಗೆ 10 ಸರಿ ಮಾಡಿಸ್ಬೇಕು. ಹಿಂಗೆ ಗಂಟೆಗೆ 10 ಸಲ ಗೊತ್ತಾತ ಹೇಳಿದ್ದು. ಈಗ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾರೆ ನೀನು 1-2 ದಿನ ಇಲ್ಲಿ ಒಂಚೂರು ಸಪೋರ್ಟ್ ಕೊಡು. ಕೈ ಎತ್ತಕ್ಕೆ ಈಸಿಯಾಗಿ ಎತ್ತಾರ ಅವ್ರು, ಒಬ್ರಿಗೆ ಎತ್ತಕ್ ಬರಲ್ಲ. 1-2 ದಿನ ನೀನು ರೂಢಿ ಮಾಡಿರಿ ನೋಡಿ ಪಾಪ ಇದು ಹೇಳ್ತಿದ್ದೆ ಆ ಥರ ಆಕ್ಷನ್. ಆಮೇಲೆ ಅದಾದ್ಮೇಲೆ 10 ಸರಿ ಆದ್ಮೇಲೆ ಇಲ್ಲಿ ನೋಡಮ್ಮ ಇಲ್ಲಿ ಈ ತರ ಕೈ ಇಕ್ಸಿ ಈ ತರಾನು ಹಿಂಗ್ ಮಾಡಿಸು. ಇದು ಶೋಲ್ಡರ್ಗಳು ಫ್ರೀ ಆಗ್ತವೆ. ಅಂದ್ರೆ ನೀನೇನ್ ಮಾಡಬೇಕಾದ್ರೆ ಬಲಗಡೆ ಕೈ ಆಕ್ಷನ್ ಮಾಡಿ ತಳ್ಳಬೇಕು ಅಂತ ಹೇಳಿದ್ದು. ಈಗ ನಿಮ್ಮ ಮನೆಗೆ ಈ ತರ ಜವ ಏನಾರು ಐತಲ್ಲ, ಮೇಲೆ ಒಂದು ಹಗ್ಗ ಕಟ್ಟಿ ಕೆಳಮುಖಕ್ಕೆ ಸೀರೆ ಕಟ್ಟ. ಸೀರೆ ಸಣ್ಣ ಪಾಪಕ್ಕೆ ಜೋಲಿ ಹಾಕ್ತಿವಲ್ಲ, ಅಂದ್ರೆ ಈ ಶೋಲ್ಡರ್ ಲೆವೆಲಿಗೆ ಈ ಲೆವೆಲಿಗೆ ಕಟ್ಬೇಡ್ರಿ, ತೀರಾ ಮ್ಯಾಕು ಕಟ್ಬೇಡ್ರಿ, ಈ ಲೆವೆಲಿಗೆ ಕಟ್ಟಿ ಅದ್ರೊಳಗೆ ಕೈ ಹಾಕಿ ಯಾವ್ದ್ರಲ್ಲಿ ಬಲ್ಗಡೆ ಅದ್ರೊಳಗೆ ಹಾಕೊಂಡು ಈ ತರ ಹಿಂಗೆ ಆಡ್ಸ್ಕೊಳೋದು ಈಸಿ ಮೆಥಡ್. ಆಮೇಲೆ ಹಿಂದೆ ಮುಂದೆ ಹಿಂಗೆ ಸರಿಸ್ಕೊಳೋದು. ಗೊತ್ತಾತ ಹೇಳ್ತಿರೋದು ಅವರೇ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಸೀರೆ ಐತಲ್ಲ ಈ ಲೆವೆಲಿಗೆ ಕಟ್ರಿ, ಅದ್ರೊಳಗೆ ಹಿಂಗೆ ಕಾಲು ಹಾಕಿ ಕುತ್ಕೊಂಡು ಈ ಜಾಗದಾಗ ಈ ತರ ಹಿಂಗೆ ಮಾಡ್ಕೊಳೋದು. ಗೊತ್ತಾತ ಹೇಳ್ತಿರೋದು. ಇದೊಂದು ಆತ, ಇದು ಬೆನ್ನಿನ ನರ ಸೊಂಟದ ನರ ಫ್ರೀ ಆಗುತ್ತೆ. ಆಮೇಲೆ ಈ ಕೈ ಚೆನ್ನಾಗಿತ್ತಲ್ಲ ಯಾವ್ದು ಎಡಗಡೆದು, ಈ ಕೈ ಹಿಡ್ಕೊಂಡು ಈ ತರ ಹಿಂಗೆ ಮಾಡ್ರಿ ಅಂತ ಹೇಳ್ಬೇಕು ಮನೆಗೆ. ಆ ಕೈ ಹಿಡ್ಕೊಂಡು ಹಿಂಗೆ ಮಾಡ್ಬೇಕು ಹಿಂಗೆ. ಅವಾಗ ಹಿಂಗೆ ಮಾಡ್ತಿದ್ರೆ ನರ ಇದೆಲ್ಲ ಫ್ರೀ ಆಗ್ತವೆ. ಆಮೇಲೆ ನಿಮ್ಮ ಮನೆಗೆ ಈ ಥರ ಏನಾರ ಸ್ವಲ್ಪ ಹಿಂಗೆ ಫ್ರೀ ಆದರೆ ಈ ಥರ ಹಿಡ್ಕೊಂಡು ನೀವೇ ಕೈ ಸ್ವಲ್ಪ ಆಡಿಸ್ರಿ, ಇದು ಭುಜ ಎಲ್ಲ ಫ್ರೀ ಆಗುತ್ತೆ. ಗೊತ್ತಾ? ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಮನೆಗೆ ಒಂದು ಮ್ಯಾಟ್ ಇದ್ರೆ ಕೆಳಗೆ ಮ್ಯಾಟ್ ಹಾಕಿರಿ, ಕಾಲು ಕೆಳಗೆ ಹಾಕಿ ಒಂದು ಪೈಪ್ ಇರುತ್ತೆ, ಈ ಸೆಂಟಿಸ್ಟಿಕ್ ಕಲೆಕ್ಷನ್ ಕೂಡ ಹೋಗಿರ್ತಾರೆ ಇಷ್ಟುದ್ದ ನಾವು ಪೈಪು. ಇಲ್ಲಾರ ಮನೆಗೆ ತೆಳ್ಳ ಲತೋಡಿ ಇದ್ರೆ ನಡೆಯುತ್ತೆ. ಮ್ಯಾಟ್ ಹಾಕಿ ಅದ್ರ ಮೇಲೆ ಪೈಪ್ ಇಕ್ರಿ, 2 ಕಾಲು ಅದ್ರ ಮೇಲೆ ಇಕ್ಕಿ ಹಿಂಗೆ ಉಲ್ಲಾಡ್ಸಕ್ಕೆ ಹೇಳ್ರಿ. ಗೊತ್ತ ಹೇಳ್ತಿರೋದು. ಅದು ಒಂಚೂರು ಭಾರ ಬಿಟ್ಟು ನೀವೇ ಕಾಲು ಹಿಡ್ಕೊಂಡು ಹಿಂಗೆ ಉಲ್ಲಾಡ್ಸ್ರಿ. ಇದು ಮರ ಆಗಿತ್ತಲ್ಲ ಅದು ಜವ್ವಾಗಿರೋದು, ರಕ್ತ ಚಲನೆ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ರಕ್ತ ಹೇಳಿದ್ದು. ಆಮೇಲೆ ಈ ಕಾಲು ಚೆನ್ನಾಗಿದೆ ಯಾವ್ದಾದ್ರು ಎಡಗಡೆದು, ಇದು ಬಲಗಡೆ ಕಾಲೊಳಗೆ ಹಾಕೊಂಡು ಈ ಥರ ಹಿಂಗೆ ಮಾಡ್ರಿ ಅಂತ ಹೇಳಿ. ಅವಾಗ ಇದೇ ಎಕ್ಸಸೈಸ್ ಅಂದ್ರೆ ಗೊತ್ತಾಗ್ತಾ, ಓಡಾಡ್ಸೋದು ಬೇರೆ, ಎಕ್ಸಸೈಸ್ ನೀವು ಕುತ್ಕೊಂಡೇ ಮಾಡಿಸಿದ್ರೆ ಜಲ್ದಿ ಕೈ ಕಾಲು ಬಂದ್ಬಿಡುತ್ತೆ. ಆಮೇಲೆ ಒಂದು ಬಾಲ್ ಬರುತ್ತೆ, ಏನು ಹೇಳಿ ಸ್ಪಂಜಿಂದು ಪುಷ್ ಮಾಡೋಕ್ಕೆ, ರಬ್ಬರಿಂದಲ್ಲ, ಕೈಗೆ ಇಟ್ಕೊಂಡು ಈ ಕೈಗೆ ಇಟ್ಕೊಂಡು ಈ ಥರ ಹಿಂಗೆ ಮಾಡಲಿ. ಈಗ ಆಕ್ಷನ್ ಆಗ್ತಿಲ್ವಲ್ಲ, ಸ್ವಲ್ಪ ಇದು ಸ್ಪಿಂಗರ್ ಎಲ್ಲ ಆಕ್ಷನ್ ಮಾಡೋಕ್ಕಾದಾಗ ಬಾಲ್ ಹಿಡ್ಕೊಂಡು ಅವರೇ ಪುಷ್ ಮಾಡ್ತಿದ್ರೆ